ಪುಟ್ಟ ಮಗುವಿನ ರೇಪ್ ಆಯ್ತು, ಜನಾಕ್ರೋಶ ಜಾಸ್ತಿ ಆಯ್ತು, ಬೀದಿಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿದ್ರು, ಸರ್ಕಾರದ ಮೇಲೆ ಪ್ರೆಷರ್ ಬಿಲ್ಡಪ್ ಆಯ್ತು. ಯಾರೋ ಬಿಹಾರಿ ಅಂತೆ ಮಾಜರ್ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಗುಂಡು ಹಾಕಿದ್ದಾರೆ ಇವರು ಅಂತ. ಇವ್ರು ಗುಂಡು ಹಾಕಿದ್ರೆ ಅದು ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಲೈಸೆನ್ಸ್ ಕೊಟ್ಟಿದಾರ ಗುಂಡು ಹಾಕ್ಲಿಕ್ಕೆ? ಆಮೇಲೆ ಅಕಸ್ಮಾತ್ ಸಂವಿಧಾನ ನಮಗೆ ಪ್ರತಿಯೊಬ್ಬ 140 ಕೋಟಿ ಜನರಿಗೂ ಅಷ್ಟೇನೆ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಎಸ್ ದರ್ ಇಸ್ ಅ ಸೆಲ್ಫ್ ಡಿಫೆನ್ಸ್, ಅದು ನಮಗೂ ಕೂಡ ಅನ್ವಯ ಆಗುತ್ತೆ. ಸೊ ನಾವು ಅವತ್ತು 400 ಜನ ಅಟ್ಯಾಕ್ ಮಾಡಕ್ ಬಂದಾಗ ಮತ್ತೆ ಪೊಲೀಸರು ಸಮ್ಮುಖದಲ್ಲೇ ನಡೆದಂಥದ್ದು ಇದು. ಒಬ್ಬ ASI ಇದ್ದ, ಹೊಯ್ಸಳ ಇತ್ತು, ಡ್ರೈವರ್ ಇದ್ದ, ಕೇಳಿದ್ವಿ ಸರ್ ಅವ್ರನ್ನ ಕಂಟ್ರೋಲ್ ಮಾಡಿ, ಅವ್ರ ನಮ್ ಪ್ರಾಪರ್ಟಿ ಇದೆ ಅಲ್ಲೆಲ್ಲ ಎಲ್ಲ ದೇವ್ರಿಗೆ ಇಟ್ಕೊಂಡಿದ್ದಾರೆ, ಅಲ್ಲಿ ಹೋಗಕ್ಕೆ ಹೇಳಿ, ಇಲ್ಲೇನ್ ಕೆಲಸ ಅಂತಂದ್ರೆ ಸರ್ ನಮ್ಮ ಹತ್ರ ಬ್ಯಾಕಪ್ ಇಲ್ಲ ಅಂತಂದ. ಸರ್ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತಂದ ಒಬ್ಬ ASI. ಸೊ ಆ ಸಮಯದಲ್ಲಿ ವಾಟ್ ಯು ಎಕ್ಸ್ಪೆಕ್ಟ್ ಮೀ ಟು ಡೂ? ಅವ್ರು ಅಟ್ಯಾಕ್ ಮಾಡಿ ನಮ್ಗೇನೋ ತೊಂದರೆ ಮಾಡೋದನ್ನ ಕೈಯ ಕಾಲ ಮುರಿದಾಕರ ಮುರ್ಸ್ಕೊಳಕಂತೂ ನಾವು ರೆಡಿ ಅಂತ ಇಲ್ಲ. ಸೊ ನಾನು NCC ನಲ್ಲಿ ಟ್ರೈನ್ ಆಗಿದ್ದೇನೆ, ಐ ನೋ ವೆಪನ್ಸ್. ನನಗೆ ನಾನು ಸೆಲ್ಫ್ ಡಿಫೆನ್ಸ್ ಮಾಡಕ್ಕೆ ಇಷ್ಟೆಲ್ಲ ಹೋರಾಟ ಮಾಡೋಂಗೆ ಸೆಲ್ಫ್ ಡಿಫೆನ್ಸ್ ಗೊತ್ತಿಲ್ಲದ್ರೆ ಏನಿಲ್ಲ, ನನ್ಗೆ ಗೊತ್ತಿದೆ. ಪಾಸಿಬಲ್ ಯಾವತ್ತು ನೋಡಿದ್ರು. ಅದರ ಅಡ್ವಾಂಟೇಜು ಸಿಸ್ಟಮ್ಮು, ಒಂದಷ್ಟು ಜನ ಭ್ರಷ್ಟ ಪೊಲೀಸರು, ಒಂದಷ್ಟು ಜನ ವಿರೋಧಿಗಳು ರಾಜಕೀಯವಾಗಿ ತಗೊಂಡ್ರೆ ಇವನು ಹೆಂಗಿರೋ FIR ಆಗಿದೆ ಒಳಗಡೆ ಹಾಕ್ರಿ, ಒಂದಷ್ಟು ಜನ ಒಳ್ಳೆ ಬುದ್ಧಿ ಬರಲಿ ಅಂತ. ಬುದ್ಧಿ ನನಗೆ ಬರುತ್ತೋ ಅಥವಾ ಇವ್ರಿಗೆ ಬರುತ್ತೋ ಐ ಥಿಂಕ್ ಸಮಯನೇ ಹೇಳ್ಬೇಕಾಗತ್ತೆ.